ನಿಂದು? ನಾನು ಆ ಶಶಾಂಕ್ ಬಗ್ಗೆ ಹೇಳಕ್ಕೆ ಫೋನ್ ಮಾಡ್ದೆ, ಕೂಗಾಡ್ದೆ ಕೇಳಿಸ್ಕೊ. ಏಯ್, ನಿಂಗೆ ಏನೇ ಗೊತ್ತು ಅವನ ಬಗ್ಗೆ? ಅವ್ನು ಎಂತ ಪ್ಲೇಟ್ ಚೇಂಜರ್ ಅಂತ ಗೊತ್ತಾ? ಈಗಷ್ಟೇ ಅಜ್ಜಿ ಹತ್ರ ಹೋಗಿ ಇಡೀ ಕಥೆನೇ ಬದಲಾಯಿಸ್ಬಿಟ್ಟ. ಕಮಲಿ ಮತ್ತೆ ಋಷಿ ಮದ್ವೆನ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅವನು. ಇದಕ್ಕೆ ಕೂಗಾಡ್ಬೇಡ ಅಂದಿದ್ದು. ನಾನ್ ಫೋನ್ ಮಾಡಿದ್ದು ಇದನ್ನ ಹೇಳೋದಕ್ಕೇನೆ. ವಾಟ್? ನಾನ್ ಯಾರು, ಎಲ್ಲಿದ್ದೀನಿ ಅಂತೆಲ್ಲ ಅವನಿಗೆ ನೆನ್ನೆ ರಾತ್ರಿನೇ ಗೊತ್ತಾಗೋಯ್ತು. ಏನು? ವಾಟ್ ದ ಹೆಲ್? ನೀನ್ ಯಾಕೆ ಅವನ್ ಕೈಗೆ ಸಿಕ್ಕಾಕೊಂಡೆ? ಲೇ, ಕಳ್ಳಿ ಯಾವನ್ ಕೈಲಾರು ಸಿಗಾಕೋತ ನೆನ್ನೆ ಅವನೇ ಕಂಡಿಡ್ದು ಬಿಟ್ಟ. ಅಂಬಿ, ನೀನ್ ನನ್ನ ಹತ್ರ ಡಬಲ್ ಗೇಮ್ ಆಡ್ತಿಲ್ಲ ತಾನೆ? ಆಹಾ, ಹಂಗಿದ್ದಿದ್ರೆ ನಾನ್ ಯಾಕೆ ನಿನಗ್ ಫೋನ್ ಮಾಡಿ ಹೇಳ್ತಿದ್ದೆ? ಆದ್ರೂ ನೀನ್ ಕಮ್ಲಿನೇ ಅಂತ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕಿತ್ತಲ್ವಾ? ಕೆಲ್ಸ ಕೆಡ್ತೀಗ. ನೋಡು, ನಾನ್ ಇನ್ಮೇಲೆ ಎದ್ರುಕೊಂಡು ಪದ್ರುಕೊಂಡೆಲ್ಲ ಓಡಾಡಕ್ ಆಗಲ್ಲ. ಇವನ ಹತ್ರ ಯಾಕೆ ನನ್ ಬಿಟ್ಟು ನಾನ್ ಕಮ್ಲಿ ಅನ್ಬೇಕು? ನೋಡು, ಈ ಅಂಬಿ ಯಾವತ್ತಿದ್ರು ಅಂಬಿನೇ. ಇಡು ಫೋನು. ಇದೇ ಮನೆಯಲ್ಲಿ ಇಲ್ಲೇ ಯಾರಿಗೂ ಗೊತ್ತಾಗದೇ ಇದ್ದಾಳಲ್ಲ. ಸಖತ್ ಧೈರ್ಯವಂತೆ. ಯಾರೋ ಖತರ್ನಾಕ್ ಕ್ರಿಮಿನಲ್ಲೇ ಇರಬೇಕು. ಅವಳ ಮಾತು, ಆಟಿಟ್ಯೂಡ್ ನೋಡ್ತಾ ಇದ್ರೆ ಅವಳು ಯಾರಿಗೂ ಹೆದರೋದಿಲ್ಲ ಅನ್ಸತ್ತೆ. ಇಲ್ಲೇ ಎಲ್ಲೋ ಇರ್ತಾಳೆ. ಶಶಾಂಕ್ ಸರ್, ತಿಂಡಿ ಮಾಡಿದ್ರಾ? ಹಾ, ಮಾಡ್ತೀನಿ. ಏನ್ ಹುಡುಕ್ತಿದ್ದೀರಾ ಸರ್? ಏನಿಲ್ಲ, ಹಾಗೆ ಸುಮ್ಮನೆ ಮನೆ ನೋಡ್ತಾ ಇದ್ದೆ. ಸರಿ ಸರ್, ನೀವು ಮೊದ್ಲೋಗಿ ತಿಂಡಿ ಮಾಡಿ, ಸಮಯ ಆಯ್ತು. ಹೇಗಾದ್ರೂ ಶಶಾಂಕ್ ಜೊತೆ ಮಾತಾಡಿ ಎಲ್ಲಾನು ಸರಿಪಡಿಸ್ಬೇಕು. ಏನೋ ಹುಡುಕ್ತಿರೋ ಹಾಗಿದೆಯಲ್ಲ, ಯಾರನ್ನಿರ್ಬೋದು? ಆದ್ರೂ ಇವನ್ ತುಂಬಾ ಡೇಂಜರಸ್. ಇವನ್ ಮೇಲೆ ಒಂದ್ ಕಣ್ಣು ಇಡ್ಲೇಬೇಕು. ಶಶಾಂಕ್, ಹಾಯ್ ಶಶಾಂಕ್, ಬ್ರೇಕ್ಫಾಸ್ಟ್ ಆಯ್ತಾ? ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಒಂದು ಬಾಕಿ ಇದೆ. ಅಷ್ಟೊತ್ತಿಂದ ನಿನ್ ಕತ್ತು ತಿರುಗ್ತಾನೆ ಇದೆಯಲ್ಲ, ಏನು ಎಕ್ಸರ್ಸೈಸ್ ಮಾಡ್ತಿದ್ಯಾ? ನಿನ್ ಕಡೆ ಹೀಗೇನಾ ಓಡಾಡ್ಕೊಂಡು ವರ್ಕೌಟ್ ಮಾಡೋದು? ಓ, ನಿಮ್ ಕಡೆ ವರ್ಕೌಟ್ನ ಓಡಾಡ್ಕೊಂಡು ಮಾಡ್ತಾರಾ? ಅದಿರ್ಲಿ ಬಿಡಿ. ಅವತ್ತು ಏನೋ ಸೀಕ್ರೆಟ್ ಹೇಳ್ತೀನಿ ಅಂತ ನನ್ನ ಎಲ್ಗೋ ಕರ್ಕೊಂಡು ಹೋದ್ರಲ್ಲ, ನೆನ್ಪಿದ್ಯಾ?
ಹೌದಾ? ಆ, ಯಾವಾಗ? ಎಲ್ಲಿಗೆ ಹೋಗಿದ್ವಿ? ಅದೇ ಕಮಲಿ ಥರನೇ ಇನ್ನೊಬ್ಳಿದ್ದಾಳೆ ಅಂತ. ಅವಳ ಹೆಸರೇನು? ಅಂಬಿ, ರೈಟ್? ಅಂಬಿ. ಆ ಅಂಬಿ ಇಲ್ಲೇ ಮನೇಲಿದ್ದಾಳೆ. ಅವಳು ಈ ಮನೆ ಅಲ್ಲ. ನೋ ಚಾನ್ಸ್ ಶಶಾಂಕ್. ಅವಳು ಇಲ್ಲಿಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅನಿಕಾ, ನನ್ನ ಜೊತೆ ಆಟ ಆಡ್ಬೇಡ. ನಾನು ನಿನಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು ಅಂತ. ನಾನು ಆ ಅಂಬಿನ ಇಲ್ಲಿ ನೋಡಿದೆ. ಬಟ್ ಶಶಾಂಕ್, ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ಆ ಉತ್ತರಕ್ಕೇನೆ ಅವಳನ್ನ ಹುಡುಕ್ತಾ ಇರೋದು. ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಅವಳು ಸಿಕ್ಕಿದಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ಸಿಗತ್ತೆ. ಒಂದು ವೇಳೆ ನಿಮ್ಮ ಕಣ್ಣಿಗೆ ಏನಾದರೂ ಅವಳು ಬಿದ್ದರೆ ನನಗೆ ಹೇಳಿ. ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದೀನಿ ನಾನು ಮದುವೆ ಅಂತ ಆದರೆ ಅದು ನಿಮ್ಮ ಮಗಳ. ರಚನಾ, ರಚನಾ, ತಿಂಡಿಗೆ ನೀನೇ ಕೆಳಗ್ ಬತ್ತೀಯ ಅನ್ಕಂಡೆ. ಕಮ್ಲಿ, ನೀನ್ ಯಾಕೆ ತರಕ್ ಹೋದೆ? ಕರ್ತಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ನಂಗೆ ಅದು ಅಲ್ಲದೆ ಸ್ವಲ್ಪ ತಲೆ ನೋವ್ತಾ ಇತ್ತು. ಸೊ ಆಮೇಲೆ ತಿಂಡಿ ತಿನ್ನೋಣ ಅನ್ಕೊಂಡಿದ್ದೆ. ನನಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ಯ ನವಿ. ನಿನ್ ನೋವೇನು ಅಂತ ನಂಗೆ ಅರ್ಥ ಆಯ್ತೈತೆ. ಯಾಕೆ ಯಾವ್ದನ್ನು ಯಾರ ತವನು ಹೇಳ್ಕೊಳ್ದೆ ನೀನು ಒಬ್ಳೆ ಅನುಭವಿಸ್ತಿದ್ಯಾ ರಚನಾ? ನಾನ್ ನಿನ್ ಪಾಲಕ್ ಸತ್ತೋಗಿವ್ನಾ? ನನ್ ತವ ಹೇಳ್ಕೊಳಕಿಲ್ವೇ ನವಿ? ಕಮ್ಲಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನನ್ಗೇನಾಗಿದೆ? ಐ ಆಮ್ ಫೈನ್. ನನ್ಗೆ ನೀನು ಮತ್ತೆ ರಿಷಿ ಅಣ್ಣ ಸರಿ ಹೋದ್ರೆ ಅಷ್ಟೇ ಸಾಕು. ರಚನಾ, ನಮ್ ಜೀವನ ಹೆಂಗೋ ಹಂಗೆಯ ನಿಂಗೂ ಒಂದ್ ಜೀವನ ಅನ್ನೋದೈತೆ. ನಾನು ರಿಷಿ ಸರು ಚಂದಾಗಿತ್ತು, ನೀನ್ ಇಡೀ ಜೀವನ ಪೂರ್ತಿ ಸಂಕಟ ಪಡ್ತಿದ್ರೆ ನಾವ್ ಚಂದಾಗಿರ್ತೀವ? ನೀನೇ ಹೇಳು. ನಂದು ಹೇಗೋ ನಡೆದೋಗತ್ತೆ ಬಿಡು ಕಮ್ಲಿ. ನಾನು ಮೊದ್ಲಿಂದನೂ ಚೆನ್ನಾಗಿದ್ದೆ, ಮುಂದೆನೂ ಚೆನ್ನಾಗಿರ್ತೀನಿ. ರಚನಾ, ನಿನ್ ಮನ್ಸಾಗೆ ಏನ್ ನೋವು ಪಡ್ತಿದ್ಯಾ ಅಂತ ನಿನ್ ಕಣ್ಣಲ್ಲೇ ಕಾಣಿಸ್ತೈತೆ ಕಣವಿ.
ಬಟ್ ಶಶಾಂಕ್ ನಂಗೇನು ಗೊತ್ತಿಲ್ಲ. ನೀನ್ ನೋಡಿದ್ರೆ ನಾನೇ ಏನೋ ಮಾಡಿದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಆಕ್ಚುಲಿ ಅಂಬಿ ಎಂತ ಕ್ರಿಮಿನಲ್ ಅಂತ ನಿನಗೆ ಗೊತ್ತಿಲ್ಲ. ನಾನ್ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಚ್ಚಿಟ್ಟಿದ್ರೆ ಅವತ್ತು ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ನಾ ಹೇಳು? ಹಾಗಾದ್ರೆ ನಾನು ಅವಳನ್ನ ಇಲ್ಲಿ ನೋಡಿದ್ ಸುಳ್ಳ? ಶಶಾಂಕ್, ಸುಳ್ಳ ನಿಜನ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಆ ಅಂಬಿ ಮತ್ತೆ ಕಮಲಿ ಇಬ್ರು ಸೇರ್ಕೊಂಡು ರಿಷಿನ ಮೋಸ ಮಾಡ್ತಿರೋದಂತೂ ನಿಜ. ಇದನ್ನೇ ನಾನು ಅವತ್ತಿಂದ ಹೇಳ್ತಿರೋದು. ಅವರಿಬ್ರು ಆಟ ಆಡ್ತಾ ಇದ್ದಾರೆ. ನೋಡೋಕೆ ಒಂದೇ ತರ ಇರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಗೆಲ್ರಿಗೂ ಮೋಸ ಮಾಡ್ತಿದ್ದಾರೆ ಶಶಾಂಕ್. ಇಲ್ಲಿ ನಿನಗ್ ಸಿಕ್ಕಿರೋದು ಕಮಲಿನೋ ಅಂಬಿನೋ? ನನ್ನನ್ನ ಕೇಳಿದ್ರೆ ಕಮಲಿನೇ ಇರ್ಬೇಕು. ಕಮಲಿ ಸಿಕ್ಕಾಕೊಳ್ಳುವಾಗ ಅಂಬಿ ಅಂತ ಹೇಳೋದು, ಅಂಬಿ ಸಿಕ್ಕಾಕೊಳ್ಳುವಾಗ ಕಮಲಿ ಅಂತ ಹೇಳೋದು, ಹೀಗೆ ಎಸ್ಕೇಪ್ ಆಗ್ತಿದ್ದಾರೆ. ಇದ್ದೇ ಅವ್ರ ಸ್ಪೆಷಾಲಿಟಿ. ಹಾಗಿದ್ರೆ ನಿನ್ನೆ ನಾನು ಮಾತಾಡಿದ್ದು ಕಮಲಿ ಅಲ್ಲ, ಕಮಲಿ ಅಂತೂ ಅಲ್ವೇ ಅಲ್ಲ. ನಿನ್ನಿಂದ ನಂಬಕ್ಕೆ ಆಗ್ತಿಲ್ಲ ಅಲ್ವಾ ಶಶಾಂಕ್? ಇದೇ ಅವ್ರ ಸ್ಪೆಷಾಲಿಟಿ. ಕಣ್ಣಿಗೆ ಕಟ್ದಂಗೆ ಡ್ರಾಮಾ ಮಾಡ್ತಿದ್ದಾರೆ. ಲುಕ್ ಶಶಾಂಕ್, ನನಗೆ ಇಲ್ಲಿ ಯಾರ ಮೇಲೂ ದ್ವೇಷ ಇಲ್ಲ. ಆದ್ರೆ ಕಮಲಿ ಅವಳು ಸರಿ ಇಲ್ಲ. ಆ ಅಂಬಿ ಜೊತೆ ಸೇರ್ಕೊಂಡು ರಿಷಿ ಲೈಫ್ ನ ಸ್ಪಾಯ್ಲ್ ಮಾಡಕ್ಕೆ ಅಂತಾನೆ ನಿಂತಿದ್ದಾಳೆ. ಶಶಾಂಕ್, ರಿಷಿ ಏನು ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ಶಶಾಂಕ್, ದಯವಿಟ್ಟು ನನ್ನ ತಪ್ಪು ತಿಳ್ಕೋಬೇಡ. ನೀನ್ ಹಾಲಲ್ಲಿ ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಕಮಲಿ ಮತ್ತೆ ರಿಷಿನ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾಗೇನಾದ್ರೂ ನೀನ್ ಅವ್ರಿಬ್ರನ್ನ ಒಂದ್ ಮಾಡಿದ್ರೆ ರಿಷಿ ಜೀವನ ಸರ್ವನಾಶ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯರ್ ಅಡ್ವೈಸ್. ಇವ್ ನಂಬದ್ನ ಅಥವಾ ಸುಮ್ನೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಿದ್ದಾನ? ಈ ಅಂಬಿಯಿಂದ ನನ್ನ ಪ್ಲಾನ್ಸ್ ಎಲ್ಲ ಸ್ಪಾಯ್ಲ್ ಆಗ್ತಿದೆ. ಅವಳಿಗೆ ಮಾಡ್ತೀನಿ. ರಚನಾ, ಅದ್ಬಿಡವಿ. ಮನ್ಸಾಗಿರೋ ಸಂಕಟ ಎಲ್ಲ ಒಂದಕ್ಕಿಂತ ಆಚೆ ಬಂದ್ಬಿಡ್ಲಿ. ನೀನು ಏಟು ಅಂತ ಒಬ್ಳೆ ಅನ್ಭವಿಸ್ತೀಯ. ಅದ್ಬಿಡವಿ. ಕಮಲಿ, ನಾನು ಅಮರ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವ್ನು ನನ್ನ ನೋಡ್ಕೋತಿದ್ದ ರೀತಿ, ಅವ್ನು ನನ್ನ ಪ್ರೀತಿ ಮಾಡ್ತಿದ್ದು ಎಲ್ಲ ತುಂಬಾನೇ ಇಷ್ಟಪಟ್ಟಿದ್ದೆ. ಆದ್ರೆ ಅವನ್ನ ನೋಡಕ್ ಹೋದಾಗ ಗೊತ್ತಾಯ್ತು ಅವನೊಬ್ಬ ಕಳ್ಳ ಅಂತ. ಆದ್ರೆ ಅವಾಗ ನಂಗೆ ತುಂಬಾನೇ ಕೋಪ ಬಂತು. ಆದ್ರೆ ದುಃಖ ಆಗಿರ್ಲಿಲ್ಲ. ಒಂದ್ ಪಕ್ಷ ನಾನು ಒಪ್ಕೊತಿದ್ದೆ ಅನ್ಸುತ್ತೆ. ಆದ್ರೆ ಅವ್ನು ಯಾವಾಗ ನನ್ ಕತ್ತಕ್ ತಾಳಿ ಕಟ್ಟಿದ್ದೋ ಅವತ್ತೇ ಅವನ್ನ ಕ್ಷಮಿಸೋ ಒಳ್ಳೆ ಗುಣ ನನ್ನಿಂದ ಹೊರಟೋಯ್ತು ಕಮಲಿ. ಅವ್ನು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ಸಮಾಧಾನ ಮಾಡ್ಕೋ ರಚನಾ. ಅವನು ಆ ತರ ಬಂದು ತಾಳಿ ಕಟ್ಟೋದಕ್ಕೆ ನಿನ್ ಮ್ಯಾಕಿಟ್ಟಿರೋ ಪ್ರೀತಿನೇ ಕಾರಣ. ನಿಮ್ ಮನೆಯವ್ರ ಮ್ಯಾಕಿರೋ ದಿಗ್ಲಿಗೋ
ಅಥವಾ ನಾನ್ ಪ್ರೀತಿ ಮಾಡಿದ ಹುಡ್ಗಿ ನಂಗೆ ಸಿಗಕ್ಕಿಲ್ಲ ಅನ್ನೋದಿಗ್ಲಿಗೋ ಇಂಥ ಕೆಲಸ ಮಾಡ್ಬಿಟ್ಟವನೆ. ಹಂಗಂತ ಅವನ ಕೆಟ್ಟವನು ಅಂತ ಹೇಳಕ್ ಆಗಕ್ಕಿಲ್ಲ ರಚನಾ. ನೋಡು, ಒಂದ್ಕಿತ ಅಮ್ಮರಣ್ಣಂತವ ಮಾತಾಡು. ನೀವಿಬ್ರು ಮನ್ಸಾರೆ ಪ್ರೀತಿ ಮಾಡ್ತಿದ್ದೀರಾ. ಈ ಕಾರಣಕ್ಕೆ ನೀವಿಬ್ರು ಬೇರೆ ಆಗದ್ ಬೇಡ ಕಣವೇ. ಇಲ್ಲ ಕಮಲಿ, ನಾವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಮತ್ತೆ ನನ್ನ ಜೀವನದಲ್ಲಿ ಬರೋದಕ್ಕೆ ನಾನ್ ಬಿಡೋದಿಲ್ಲ. ಹಠ ಮಾಡ್ಬೇಡ ಕಣವೇ. ಕಂಕಣ ಭಾಗ್ಯ ಅನ್ನೋದು ಆಟ್ ಸುಲಭವಾಗಿ ಎಲ್ರಿಗೂ ಒಲ್ದು ಬರಕಿಲ್ಲ. ಆದ್ರೆ ಅದ್ ನಿನಗ್ ಬಂದೈತೆ. ಕೋಪಕ್ಕೆ, ಹಠಕ್ಕೆ ಅದನ್ ಬಲಿ ಕೊಡ್ಬೇಡ ಕಣವೇ. ಒಂದ್ಕಿತ ಯೋಚನೆ ಮಾಡೋ ರಚನಾ. ಏನೇ ನಿಂದು? ಲೈ, ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ಏಯ್, ಮೊದ್ಲೇನಂತ ಬೊಗ್ಳೆ? ನಿನ್ನಿಂದ ಶಶಾಂಕ್ಗೆ ಎಲ್ಲ ಸತ್ಯ ಗೊತ್ತಾಗಿದೆ. ಕಮಲಿ ಋಷಿನ ಒಂದ್ ಮಾಡ್ತೀನಿ ಅಂತ ಕೂತಿದ್ದಾನೆ ಗೊತ್ತಾ? ವಾಡ್, ನೀನ್ ಮಾಡೋ ಎಡ್ವಟ್ಟು ಒಂದ ಎರಡ? ಮೊದ್ಲು ನೀನ್ ಭ್ರಮೆಯಲ್ಲಿ ಬದುಕೋದನ್ನ ಬಿಡು. ಏಯ್, ನೀನ್ ಇಲ್ದೇ ಇರೋದ್ನೆಲ್ಲ ಹುಟ್ಟಿಸ್ಕೊಂಡ್ ಹೇಳೋದ್ರಲ್ಲಿ ನಂಬರ್ 1 ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ನೆ ಫೋನ್ ಇಡೆ. ಲೇ ಅಂಬಿ, ನಾನ್ ಏನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ. ನೀನ ಶಶಾಂಕ್ ಕೈಗೆ ಸಿಕ್ಕಾಕೊಂಡಾಗ ನಾನ್ ಕಮಲಿ ಅಲ್ಲ ಅಂಬಿ ಅಂತ ನೀನ್ ಯಾಕೆ ಹೇಳ್ದೆ? ಈಗ ಅವನಿಗೆ ನಮ್ಮ ಆಟ ಎಲ್ಲ ಗೊತ್ತಾಗಿ ರಿಷಿಗ್ ಹೇಳ್ತಾನೆ, ಅವ್ರಿಬ್ರನ್ನ ಒಂದ್ ಮಾಡ್ತಾನೆ. ಹಲೋ ಹಲೋ ಅಂಬಿ, ನಾನೇನ ಎಡ್ವರ್ಟ್ ಮಾಡದ್ನ? ಏನ್ ಮಾಡೋದು? ನಾನು ಅವನಿಗೆ ಸಿಕ್ತಾಗ ಕಮ್ಲಿನೇ ಅಂತ ಹೇಳ್ಬೇಕಿತ್ತು. ಅವನ್ ನೋಡಿದ್ರೆ ಮಾತ್ಗೂ ಕಮ್ಲಿ ಅವರೇ ಅಂತಿದ್ದ. ಛೇ, ಹೆಂಗಾದ್ರೂ ಮಾಡಿ ಇಲ್ಲಿಂದ ಆಚೆ ಹೋಗ್ಬೇಕು. ಆ ಕಮ್ಲಿ ಜಾಗದಲ್ಲಿ ನಾನಿರ್ಬೇಕು. ಆವಾಗ ಇದನ್ನೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು. ಕಮ್ಲಿ,